ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನು ಊಟಿದು ಒಂದು ಮೇನ್ ಮಾರ್ಕೆಟ್ ಇದೆ, ಅದು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಎಲ್ಲ ಥರದ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮು ಸಿಗುವಂಥ ಮಾರ್ಕೆಟ್ ಇದು. ಯಾಕಂದರೆ ಇಲ್ಲಿ ಸುತ್ತಮುತ್ತ ಊಟಿಲಿ 10-15 ಕಿಲೋಮೀಟ್ರ್ ಹಳ್ಳಿಗಳು ಏನಿದ್ದಾವೆ ಅವರೆಲ್ಲರೂ ಇಲ್ಲಿ ಬಂದು ಖರೀದಿಸುವಂಥ ಜಾಗ ಇದು. A to Z ಐಟಮ್ ಸಿಗುವಂಥ ಜಾಗ ಇದು. ಮನೆಗೆ ರೇಷನ್ ಇರ್ಬೋದು, ತರಕಾರಿಗಳಿರ್ಬೋದು, ಅಥವಾ ಪ್ಲಾಸ್ಟಿಕ್ ಪದಾರ್ಥ, ಪಾತ್ರೆ ತಪ್ಪಲೆಗಳು, ಆಮೇಲೆ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಬೇಕಾದಂಥ ಸಕಲ ಐಟಮ್ಗಳು ಇಲ್ಲಿ ಸಿಗುತ್ತೆ. ಹಾಗೆ ನೋಡಿ, ಕಣ್ ತುಂಬ್ಕೊಳ್ಳಿ. ಒಂದೇ ಜಾಗದಲ್ಲಿ ಸಿಗುತ್ತೆ. ಇಲ್ಲಿ ಒಂದೇ ಜಾಗದಲ್ಲಿ A to Z ಐಟಮ್ ಸಿಗುತ್ತೆ. ಮೊಬೈಲಿಂದ ಹಿಡಿದು ವಿತ್ ಮೊಬೈಲ್ ಶಾಪ್ಗಳು ಐತೆ ಮಾರ್ಕೆಟ್ ಒಳಗಡೆ. ಈ ಥರ ಬೇರೆ ಹೊರಗಡೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಅಲ್ಲ. ನೋಡಿ, ಇವ್ರು ಹೇಳ್ತಾ ಇದ್ದಾರೆ ಅರ್ಧ ಮಾತ್ರ ಇರೋದು ಮಾರ್ಕೆಟು, ಫುಲ್ ಇತ್ತು, ಇನ್ನು ಅರ್ಧ ಹೊಡೆದು ಆ ಕಡೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಹೊಸ ಮಾರ್ಕೆಟ್ ಕಟ್ತಾ ಇದ್ದಾರೆ. ಇನ್ನು ಅರ್ಧದಲ್ಲಿ ಮಾತ್ರ ಈ ಜಾಗ ಇದೆ. ಅಲ್ಲಿ ಹೊಸದು ಅರ್ಧ ರೆಡಿ ಆದಮೇಲೆ, ಒಂದ್ಸರಿ ವಿಡಿಯೋಲ್ಲಿ ಹಾಕಿದ್ದೆ ನಿಮಗೆ, ಅರ್ಧ ರೆಡಿ ಆದಮೇಲೆ ನೆಕ್ಸ್ಟು ಈ ಜಾಗ ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಮಾರ್ಕೆಟ್ ಮಾಡ್ತಾರೆ. ಇದು ನೆಕ್ಸ್ಟು ನೆನಪು ಮಾತ್ರ. ಇನ್ನೊಂದು 6 ತಿಂಗಳೊಳಗಡೆ ಈ ಮಾರ್ಕೆಟ್ ಹೊಡೆದು ದೊಡ್ಡ ದೊಡ್ಡ ಮಾರ್ಕೆಟ್ ಕಟ್ತಾರೆ. ನೋಡಿ, ಮನೆಗೆ ಬೇಕಾಗಿದೆ A to Z ಐಟಮ್ ಸಿಗುತ್ತೆ ಇಲ್ಲಿ. ಆಮೇಲೆ ಬೆಲೆ ಏನು ಕಡಿಮೆ ಇರಲ್ಲ, ಯಾಕೆಂದರೆ ಇದು ಹಿಲ್ ಸ್ಟೇಷನ್ ಆದ್ದರಿಂದ ಎಲ್ಲ ಕೆಳಗಡೆಯಿಂದ ಬರಬೇಕು. ಈ ಕೊಯಮತ್ತೂರು, ಕರ್ನಾಟಕ, ಮೈಸೂರು ಆ ಕಡೆಯಿಂದ ಸುಮಾರು ಐಟಮ್ಮು ಅಲ್ಲಿಂದ ಬರೋದ್ರಿಂದ ಇಲ್ಲಿ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ. ಕೆಳಗಡೆ ಏನಿರುತ್ತೆ, ಈ ಬೆಟ್ಟದ ಕೆಳಗಡೆ ಮೈಸೂರು ಇರ್ಬೋದು, ಕೊಯಮತ್ತೂರು ಇರ್ಬೋದು, ಆ ಊರಲ್ಲಿ ಏನು ಬೆಲೆಗಳಿರುತ್ತೆ ಅಲ್ಲಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದರೆ ಕೆಳಗಡೆಯಿಂದ ಮೇಲೆ ತರಬೇಕಂದ್ರೆ ಆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಬೆಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲಿ ತರಕಾರಿ ಇರ್ಬೋದು, ಎನಿ ಐಟಮು ಕೆಳಗಡೆ ಸಿಗೋದಕ್ಕೂ ಇಲ್ಲಿ ಸಿಗೋದಕ್ಕೂ ಬೆಲೆ ವ್ಯತ್ಯಾಸ ಇರುತ್ತೆ. ನೋಡಿ, ಇದೆ ಲಾರಿಗಳೆಲ್ಲ ಬಂದು ನಿಂತಿದ್ದಾವಲ್ಲ, ಅವುಗಳೇ ಕೆಳಗಡೆಯಿಂದ ಮೇಲ್ವರೆಗೂ ತರಕಾರಿ ಆಗಿರ್ಬೋದು, ಏನೇ ಒಂದು ಪದಾರ್ಥ ಇರ್ಬೋದು, ಕೆಳಗಡೆ ಬೆಟ್ಟದ ಕೆಳಗಡೆ ಯಾವ ಊರುಗಳಿದೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತವೆ. ಇಲ್ಲಿ ಜಾಸ್ತಿ ಕ್ಯಾರೆಟು, ಬೀಟ್ರೂಟು ಆ ಥರ ಕಮ್ಮಿ ತರಕಾರಿನ ಬೆಳೆಯೋದು. ಆಲ್ಮೋಸ್ಟ್ ಎಲ್ಲ ಹೊರಗಡೆಯಿಂದಲೇ ತರಿಸೋದವರು. A to Z ಐಟಮ್ ತರಿಸೋದು ಹೊರಗಡೆಯಿಂದಲೇ. ಸೊಪ್ಪುಗಳು ಅಷ್ಟೇ, ಹೊರಗಡೆಯಿಂದಲೇ ಜಾಸ್ತಿ ತರಿಸೋದು, ಇಲ್ಲಿ ಯಾವುದೂ ಸಿಗಲ್ಲ ಅಷ್ಟು.
ಆಮೇಲೆ ಇಲ್ಲಿ ಮಾಂಸದ ಅಂಗಡಿಗಳು ಇತ್ತು. ಇಲ್ಲಿ ಮಾರ್ಕೆಟ್ ಅರ್ಧ ಭಾಗ ಏನು ಕೆಲಸ ನಡೀತಿದೆ ಆ ಕಾರಣದಿಂದ ಮಾಂಸ ಅಂಗಡಿನ ಬೇರೆ ಕಡೆ ಸ್ಥಳಾಂತರಿಸಿದ್ದಾರೆ. ಇಲ್ಲಿ ಮಾಂಸದ್ದು ಅಂಗಡಿಗಳಿಲ್ಲ. ಹೊಸ್ದಾಗಿ ಅರ್ಧ ರೆಡಿ ಆದಮೇಲೆ ಮಾಂಸದ ಅಂಗಡಿ ಎಲ್ಲ ಕೂಡ್ಕೊಳ್ಳುತ್ತೆ. ಆಗ ಇನ್ನೊಂದ್ಸಲಿ ವಿಡಿಯೋ ಮಾಡ್ತೀನಿ. ಯಾವಾಗಂದರೆ ಹೊಸದು ಬಿಲ್ಡಿಂಗ್ ಆದಮೇಲೆ ಆಗ ಇನ್ನೊಂದ್ಸಲಿ ತೋರಿಸ್ತೀನಿ ನಿಮಗೆ. ಈಗ ಹಳೆ ಮಾರ್ಕೆಟ್ದು ನೋಡ್ಕೊಳ್ಳಿ, ಯಾಕಂದರೆ ಇದು ನೂರಾರು ವರ್ಷದಿಂದ ಇದ್ದಂಥ ಮಾರ್ಕೆಟ್ ಇದು. ಇನ್ನು 6 ತಿಂಗಳಲ್ಲಿ ಇದನ್ನು ಹೊಡೆದು ಹೊಸ ಮಾರ್ಕೆಟ್ ಕಟ್ತಾರೆ. ಈ ಥರ ಸಿಗಲ್ಲ, ಆಗ ಹಳೆ ಕಾಲದ್ದು ಸಿಗಲ್ಲ, ನೆನಪು ಮಾತ್ರ ಆಗಿರುತ್ತೆ. ಹೊಸ ಬಿಲ್ಡಿಂಗ್ ಆದಮೇಲೆ ಆಗ ಇನ್ನೊಂದ್ಸಲಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಸೊಪ್ಪುಗಳು ಇದು ಇಲ್ಲಿ ಸಿಗಲ್ಲ, ಎಲ್ಲ ಹೊರಗಡೆಯಿಂದ ಬರೋದು. ಪ್ರತಿಯೊಂದು ಸೊಪ್ಪುಗಳು ಇಟ್ಟಿದ್ದಾರೆ.